ಮಲೆನಾಡು ಬಳ್ಳಾರಿಯಲ್ಲಿ ಅಕ್ರಮ ಅದಿರು ಸಾಗಾಟದ ಜಾಲ ಮತ್ತೆ ಸಕ್ರಿಯವಾಗಿರುವುದು ಸಂಸದ ತುಕಾರಾಂ ನಡೆಸಿದ ದಿಢೀರ್ ಪರಿಶೀಲನೆಯಿಂದ ಬಹಿರಂಗವಾಗಿದೆ. ಸಂಡೂರು ಗಣಿ ಪ್ರದೇಶದಿಂದ ಪ್ರತಿನಿತ್ಯ ಸಾವಿರಾರು ಲಾರಿಗಳನ್ನ ನಿಯಮ ಮೀರಿ ಅದಿರು ಸಾಗಣೆ ಆಗ್ತಾ ಇದ್ದಿದ್ದು ಅಧಿಕಾರಿಗಳ ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಂಡೂರಿನ ಗಣಿ ಪ್ರದೇಶಗಳಿಂದ ಪ್ರತಿದಿನ ಸುಮಾರು 1500ಕ್ಕೂ ಹೆಚ್ಚು ಲಾರಿಗಳಲ್ಲಿ ಅದಿರು ಸಾಗಾಟವಾಗ್ತಿದೆ. ಪರ್ಮಿಟ್ ವ್ಯವಸ್ಥೆ ಇದ್ದರೂ ಸಹ ಒಂದು ಲಾರಿಯಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಅಂದರೆ 18 ರಿಂದ 40 ಟನ್ ವರೆಗೆ ಅದಿರನ್ನ ಅಕ್ರಮವಾಗಿ ಸಾಗಿಸಲಾಗ್ತಿದೆ ಎಂದು ಸಂಸದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಡಿಹಟ್ಟಿ ಬಳಿ ಇರುವ 4 ಚೆಕ್ ಪೋಸ್ಟ್ಗಳ ಪೈಕಿ ಕೇವಲ ಒಂದು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಉಳಿದ 3 ಚೆಕ್ ಪೋಸ್ಟ್ಗಳು ಕಳೆದ 3 ತಿಂಗಳಿನಿಂದ ಕೆಟ್ಟು ನಿಂತಿವೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವ ದಂಧೆಕೋರರು ವೇ ಬ್ರಿಡ್ಜ್ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳಲು ಈ ಕಟ್ಟಿರುವ ದಾರಿಗಳ ಮೂಲಕವೇ ಹೆಚ್ಚುವರಿ ಅದಿರುವನ್ನ ಸಾಗಿಸ್ತಾ ಇದ್ದಾರೆ. ಚೆಕ್ ಪೋಸ್ಟ್ಗಳು ಈ 3 ತಿಂಗಳಿನಿಂದ ದುರಸ್ತಿಯಾಗಿರುವುದನ್ನ ನೋಡಿದರೆ ಗಣಿ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಈ ದಂಧೆಯಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗುತ್ತದೆ ಎಂದು ಸಂಸದ ತಿಳಿಸಿದ್ದಾರೆ. ಎನ್ಎಂಡಿಸಿ ಅಧಿಕಾರಿಗಳ ಕೈವಾಡವೂ ಇದೆ, ಇದರಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ ಎಂದು ಸಂಸದ ತುಕಾರಾಂ ಕಿಡಿಕಾರಿದ್ದಾರೆ. ಈ ಅಕ್ರಮದ ಲಾಭವನ್ನ ಜಿಂದಾಲ್ ಕಂಪನಿ ಪಡೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನ ಅವರು ಮಾಡಿದ್ದಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅದಿರನ್ನ ಅಕ್ರಮವಾಗಿ ಸಾಗಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ ಉಂಟು ಮಾಡಲಾಗ್ತಿದೆ. ಈ ಬಗ್ಗೆ ತಕ್ಷಣವೇ ಉನ್ನತ ಮಟ್ಟದ ತನಿಖೆ ಆಗಬೇಕು ಎಂದು ಸಂಸದರು ಒತ್ತಾಯಿಸಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ 2008 ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂತು, ಅವತ್ತು ಕೂಡ ನಾನು ಚೆಕ್ ಪೋಸ್ಟ್ಗಳು ರೇಡ್ ಮಾಡಿದ್ದೆ. ನಾನು ಕೂಡ ಅವತ್ತು ಚೆಕ್ ಪೋಸ್ಟ್ಗಳು ರೇಡ್ ಮಾಡ್ತಿದ್ವಿ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇನು ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡ್ರಿಗೆ ಅವ್ರಿಗೂ ಪತ್ರ ಬರೆದಿರೋವೆಲ್ಲ ಇದೆಲ್ಲ ಬರ್ದೀನಿ. ಇವತ್ತು ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ದೇಶದ ಸಂಪತ್ತು, ನಾಡಿನ ಸಂಪತ್ತು, ಇದು ಸಕ್ರಮವಾಗಿ ನೀಟಾಗಿ ಹೋಗಬೇಕು ಅಂತಂತೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿನೇ ಮತ್ತೆ ಅವತ್ತೆಲ್ಲ ಅಕ್ರಮ ಕಾಣಿಕೆ ನಿಮಗೂ ಗೊತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ನಿಮಗೆಲ್ಲ ಕಣ್ಣಾರ ಕಂಡಿದ್ದೈತೆ ಎಲ್ಲದು ಕೂಡ. ಅದಾದಮೇಲೆ CEC ರಚನೆ ಮಾಡಿದ್ರು ಎಲ್ಲರೂ ಕೂಡ. 2013ರಲ್ಲಿ CEC ರಚನೆ ಮಾಡಿ ಈ ಥರ ಕ್ವಾಂಟಿಟಿ ಕ್ವಾಲಿಟಿ ಈ ಥರ ಹೋಗಬೇಕು, ಸಂಪತ್ತು ನೆಲ ಜಲ ಸಂಪತ್ತು ಕರೆಕ್ಟಾಗಿ ಆಗಬೇಕು ಅಂತೇಳಿ CEC ರಚನೆ ಮಾಡಿ ಅವತ್ತು ಮೈನ್ಸ್ಗಳೆಲ್ಲ ಆಕ್ಷನ್ ಮಾಡಬೇಕು. ಇನ್ನೇ ಮೊದಲೇನು ಮೈನ್ಸ್ಗಳಿದ್ದು ಯಾವುದು ಅಕ್ರಮ ನಡೆದಿಲ್ಲ, ಅದನ್ನ 50 ವರ್ಷ ಮಟ್ಟ A ಕ್ಯಾಟಗರಿ ಮೈನ್ಸ್ಗಳು ಅಂತೇಳಿ ಮಾಡಿ ABC ಅಂತೇಳಿ ಎಲ್ಲ ಮಾಡಿದರು. ಅದಾದಮೇಲೆ ಇದು ಸಕ್ರಮವಾಗಿ ನಡಿಬೇಕು ಅಂತೇಳಿ ಇವತ್ತೇನು ಮೈನ್ಸ್ಗಳು ಫ್ಯಾಕ್ಟ್ರಿಗಳಿಗೇನು ಹೋಗ್ತಾ ಇದೆ ಆ ಮೆಟೀರಿಯಲ್ಲು ಅಲ್ಲಿಂದ ಬಂದಿದ್ದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್. ಇದನ್ನು ಚೆಕ್ ಪೋಸ್ಟು ಇದನ್ನು ಮಾಡಿಸಿ ಅಲ್ಲಿ ಪ್ರೊಡಕ್ಷನ್ ಆಗಿರೋ ಮೆಟೀರಿಯಲ್ಲು ಇನ್ನೇನು ಡಿಸ್ಪ್ಯಾಚ್ ಕ್ವಾಂಟಿಟಿ ಅಂದರೆ ಅರೈವಲ್ ಕ್ವಾಂಟಿಟಿ ಏನು ಹೋಗ್ತದಲ್ಲ ಅದು ವೆರಿಫಿಕೇಷನ್ ಆಗಬೇಕಂದ್ರೆ ರಿಕ್ಯಾನ್ಸಲ್ ಆಗಬೇಕು. ನಮ್ದು ಹೆಂಗೆ ನಮ್ಮ ಚೆಕ್ ಬುಕ್ಕು ಬ್ಯಾಂಕ್ ಬುಕ್ ಹೆಂಗೆ ರಿಕ್ಯಾನ್ಸಲ್ ಆಗ್ತದಲ್ಲ ಹಂಗೆ ರಿಕ್ಯಾನ್ಸಲ್ ಆಗಬೇಕು ಅಂತಂತೇಳಿ ಇವತ್ತು ಈ ಚೆಕ್ ಪೋಸ್ಟ್ ಇಲ್ಲೊಂದು ಹೊಸಪೇಟೆ ಒಂದು ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನನಗೆ ಸ್ವಲ್ಪ ಗಮನಕ್ಕೆ ಬಂದಿತ್ತು ಇದ್ರದ್ದೆಲ್ಲದು ಕೂಡ. ಈ ಹಿಂದೆ 2019ರಲ್ಲಿ ನಾನು ಕೂಡ ರೇಡ್ ಮಾಡಿದ್ದೆ ಒಂದು ಸರಿ. ರೇಡ್ ಮಾಡಿದಾಗ ಅವತ್ತೆಲ್ಲ ಒಪ್ಕೊಂಡ್ರು. ಅದು ಟೆಕ್ನೋವೇಟ್ಸ್ ಅಂತೇಳಿ ಒಂದು ಕಂಪ್ನಿ ಅದೆಲ್ಲ ಕ್ಯಾಲಿಬ್ರೇಷನ್ ಮಾಡೋದು ಇದ್ರದ್ದೆಲ್ಲ ಒಪ್ಕೊಂಡು ನಾನು ಅವತ್ತೇ ಹೇಳಿದೆ ಇನ್ನೊಂದು ಸರಿ ಇವತ್ತು ಈ ಥರ ಆಗಬಾರ್ದು. 2019ರಲ್ಲಿ ಪತ್ರ ಬಂದಿನ ಆ ಪತ್ರ ಕೂಡ ನಿಮಗೆ ಕೊಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೆ ಇದು ನಡಿಬಾರ್ದು. ಇದು ದೇಶದ ಸಂಪತ್ತಿದು. ಇದನ್ನು ನಾವು ಯಾಕಂದರೆ ಒಂದು ಸರಿ ಮೆಟೀರಿಯಲ್ ಹೋಗಿರೋದು ಇನ್ನೊಂದು ಸರಿ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ, ಬೇರೆದು ಮಾಡ್ಬೋದು. ಆದರೆ ಇವತ್ತೇನು ಅದರಿಂದ ನಾವು ತೆಗೆದಿದ್ದು ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಎಷ್ಟು ಬೇಕಷ್ಟಕ್ಕೆ ಮಾಡಬೇಕು, ಅದು ಸೈಂಟಿಫಿಕ್ಕಾಗಿ ಆಗಬೇಕು ಅನ್ನೋದು ಅಷ್ಟೇ.